ಸೇರಿದಂತೆ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಿಜೆಪಿ ನಾಯಕರಿಗೆ ಇದೇ ಅಸ್ತ್ರ ಆಗ್ಬಿಡುತ್ತೆ. ಕಾರಣ ತುಷ್ಟೀಕರಣದ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ ಅಂತ. ಯಾವುದೋ ಸಮುದಾಯದ ಓಲೈಕೆ ಮಾಡೋದಕ್ಕೆ ಇನ್ನೊಂದು ಧರ್ಮ ಯಾಕೆ ಅವಹೇಳನ ಮಾಡ್ತೀರಿ ಅನ್ನೋದನ್ನ ಪದೇ ಪದೇ ಅವರು ಪ್ರಶ್ನೆ ಮಾಡ್ತಾ ಬಂದಿದ್ದಾರೆ. ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರದ ಎಡವಟ್ಟು. ಕುವೆಂಪು ಅವರ ಬರಹದ ಬಳಿಕ ಮತ್ತೊಂದು ವಿವಾದ. ಈಗ ಒಂದು ಮಂದಿರ ಕಟ್ಟಿದ್ರೆ 1000 ಭಿಕ್ಷುಕರು ಹುಟ್ಟುಕೊಳ್ತಾರೆ, ಒಂದು ಗ್ರಂಥಾಲಯ ಕಟ್ಟಿಸಿದ್ರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟುಕೊಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ರಿಪಬ್ಲಿಕನದಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಹಿಂದೂಗಳಿಗೆ ಅಗೌರವ ತೋರುವ ಬರಹ ಹಾಕಿದ್ದಾರೆ ಅಂತ ಆರ್ ಅಶೋಕ್ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. ಹಿಂದೂಗಳಂದ್ರೆ ಒಂದು ರೀತಿ ಬೇಜವಾಬ್ದಾರಿತನ ರಾಜ್ಯ ಸರ್ಕಾರಕ್ಕೆ. ಮಸೀದಿ ಚರ್ಚ್ ಮೇಲೆ ಯಾಕೆ ಬರೆಯಲ್ಲ ಈ ರೀತಿ ಬರಹಗಳನ್ನ? ಕಾಂಗ್ರೆಸ್ ಹನುಮ ಧ್ವಜವನ್ನ ಕಿತ್ತು ಹಾಕಿದ್ರು. ಹಿಂದೂಗಳನ್ನ 2ನೇ ದರ್ಜೆ ವ್ಯಕ್ತಿಗಳನ್ನಾಕಿ ನೋಡ್ತಾ ಇದೆ ರಾಜ್ಯ ಸರ್ಕಾರ. ಅಲ್ಪಸಂಖ್ಯಾತರನ್ನ ಓಲೈಸಿ ಹಿಂದೂಗಳನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯ ಗ್ರಂಥಾಲಯದಲ್ಲಿ ಹಾಕಿರುವಂಥ ಒಂದು ಬರಹ ಈಗ ಸಾಕಷ್ಟು ಚರ್ಚೆಯನ್ನು ಉಂಟಾಕಿದೆ. ಈ ಬಗ್ಗೆ ವಿಪಕ್ಷ ನಾಯಕರು ಅಶೋಕ್ ಅವರು ಕೂಡ ಟ್ವೀಟ್ ಮಾಡಿದರು. ಏನು ಬರಹ, ಏನು ಟ್ವೀಟ್ ಮಾಡಿದ್ದಾರೆ ಅವ್ರನ್ನ ಕೇಳೋಣ. ಸರ್, ಚಿಕ್ಕಬಳ್ಳಾಪುರ ಗ್ರಂಥಾಲಯದ ಮೇಲೆ ಒಂದು ಬರಹ ಬರ್ತಿದ್ದಾರೆ, ಏನು ಸರ್ ಅದು? ಏನು ಚರ್ಚೆ ಉಂಟಾಗ್ತದೆ ಅದು? ಅಂದರೆ ಹಿಂದೂ ಮಂದಿರಗಳನ್ನು ಒಂದು ರೀತಿ ಅವಹೇಳನ ಮಾಡೋವಂಥದ್ದು, ಹಿಂದೂಗಳಿಗೆ ಅಗೌರವ ಮಾಡ್ತವಂಥ ಒಂದು ಬರಹವನ್ನು ಅಲ್ಲಿ ಹಾಕಿದ್ದಾರೆ. ದೇವಸ್ಥಾನ ಕಟ್ಟಿದರೆ ಭಿಕ್ಷುಕರು ಜಾಸ್ತಿ ಆಗ್ತಾರೆ, 1000 ಜನ ಭಿಕ್ಷುಕರಿಗೆ ಅಲ್ಲಿ ಅಡ್ಡೆ ಆಗುತ್ತೆ ಅನ್ನೋದು, ಅದನ್ನು ಅದು ಧೈರ್ಯ ಮಾಡಿದ್ದಾರೆ. ಹಿಂದೂಗಳು ಅಂದರೆ ಒಂಥರ ಬೇಜವಾಬ್ದಾರಿ. ಅದೇ ಮಸೀದಿಗೆ ಯಾಕೆ ಬರ್ದಿಲ್ಲ, ಅದೇ ಚರ್ಚ್ಗೆ ಯಾಕೆ ಬರ್ದಿಲ್ಲ, ಅದು ಬರೆಯೋ ಧೈರ್ಯ ಇಲ್ಲ. ಈ ಥರ ಹಿಂದೂಗಳಿಗೆ ಈ ಸರ್ಕಾರ ಬಂದ ಮೇಲೆ ಹನುಮ ಧ್ವಜ ಹಾರಾಟ ಮಾಡಿದ್ದನ್ನ ಕಿತ್ತಾಕಿದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂಗಿದ್ರು ಅಂತ ಈಗ ಕೇಸ್ ದಾಖಲಾಗಿದೆ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದನ್ನು ಕೂಡ ಬಾಂಬ್ ಬ್ಲಾಸ್ಟನ್ನು ಕೂಡ ಏನೋ ಅವರಿಬ್ಬರು ಜಗಳ, ಹೋಟ್ಲ್ ಜಗಳ, ಬಿಸ್ನೆಸ್ ಜಗಳ ಅಂಥೇಳಿ ಅದನ್ನು ಡೈವರ್ಟ್ ಮಾಡಿದ್ರು. NI ಬಂದಮೇಲೆ ಅವರು ದೊಡ್ಡ ಕದೀಮರು, ದೇಶದಲ್ಲಿ ಈ 10 ಕಡೆ ಈ ಥರದ ಭಯೋತ್ಪಾದನಾ ಚಟುವಟಿಕೆ ಮಾಡೋಕ್ಕೆ ತಂತ್ರ ಮಾಡಿದರು ಅಂತ ಬಂದಿರೋದು. ಅಂದರೆ ನನಗನ್ನಿಸ್ತತೆ ಈ ಸರ್ಕಾರ ಹಿಂದೂಗಳನ್ನು ಒಂದು ರೀತಿ 2ನೇ ದರ್ಜೆಯ ವ್ಯಕ್ತಿಗಳಾಗಿ ನೋಡ್ತಕ್ಕಂಥದ್ದು, ಸದಾ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಹಿಂದೂಗಳನ್ನು ಕಡೆಗಣನೆ ಮಾಡುವಂಥ ಒಂದು ಪ್ರವೃತ್ತಿ ಕಾಣ್ತಾ ಇದೆ. ಯಾರೇ ಮಾಡಿರಲಿ ಅದು ತಪ್ಪು. ಈಗ ನನಗಿರೋ ಮಾಹಿತಿ ಪ್ರಕಾರ ಅದನ್ನು ಅಳಿಸಾಕಿದ್ದಾರೆ ಅಂತ ಸುದ್ದಿ. ಈಗ ಬರೆದಿದ್ದ್ಯಾಕೆ, ಅಳಿಸಾಕಿದ್ದ್ಯಾಕೆ? ಯಾರೇ ಬರೆದಿರ್ಬೋದು. ಇಂಥ ಕುಯುಕ್ತಿಗಳನ್ನು ಮಾಡೋದರಲ್ಲಿ ಈ ಕಾಂಗ್ರೆಸ್ ಅವರು ಎತ್ತಿದ ಕೈ. ಸರ್, ಇದು ಸರ್ಕಾರದ ಸೂಚನೆಯಿಂದ ಬರ್ಸಿದ್ದ ಅಥವಾ ಗ್ರಂಥಾಲಯದವರೇ ಬರ್ಸಿದ್ದ? ನಿಮ್ಗೇನಾದರೂ ಮಾಹಿತಿ ಇದೆ ಸರ್? ನನಗೆ ಆ ಥರದ್ದು ಯಾವುದೇ ಮಾಹಿತಿ ಇಲ್ಲ. ಅದು ಸರ್ಕಾರದ ಕಟ್ಟಡ, ಏನೇ ಬರೆದ್ರು ಸರ್ಕಾರ ಅಂತಲೇ ಲೆಕ್ಕ ಬರೋದು. ಈಗ ಪ್ರೈವೇಟ್ ಯಾವುದೋ ಸ್ಕೂಲ್ ಬರೆದಿದ್ರೆ ಪ್ರೈವೇಟ್ ಸ್ಕೂಲ್ ಅಂತ ಬಂದಿರೋದು, ಯಾವುದೋ ಪ್ರೈವೇಟ್ ಮನೆ ಬರೆದಿದ್ರೆ ಪ್ರೈವೇಟ್ ಮನೆ ಅಂತ ಬರ್ದಿರೋದು. ಅದು ಸರ್ಕಾರದಾಗಿರೋದ್ರಿಂದ ಸರ್ಕಾರ ಜವಾಬ್ದಾರಿ ಅಂತ ನಾವು ಟ್ವೀಟನ್ನು ಮಾಡಿದ್ದೀರಿ. ಇದಿಷ್ಟು ವಿಪಕ್ಷ ನಾಯಕರಂತ ಅಶೋಕ್ ಅವರ ಹೇಳಿಕೆ. ರಾಜಕೀಯ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ, ಸಿದ್ಧಾಂತದ ವಿಚಾರಕ್ಕೆ ಮಾತಾಡೋಣ, ಅದು ಬಿಟ್ಟು ವೈಯಕ್ತಿಕ ವಿಚಾರಕ್ಕೆ ಹೋಗೋದು ಬೇಡ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಇದು